ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತಿಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀಸನ್ಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾರೆ. ಅದಾದಮೇಲೆ ಆಯಿತು, ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು, 6 hours. ಇವ್ರಿಗೂ ಟೆನ್ಷನ್ನು, ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ವಿ ಅಷ್ಟೇ. ಯಾಕೆ ನಾವು ಅನಸ್ತೀಸಿಯಾ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದಮೇಲೆ ಸೆಕೆಂಡ್ ಡೇನೇ ನಾವು ವಾಕಿಂಗ್ ಶುರು ಮಾಡಿದೆ. ಅದಾದಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬಾಗಿ ಹೋಯಿತು. ಅಂದರೆ ಎಲ್ಲರದ್ದು ಏನಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿಗಳ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರೂ ಏನು ಅದು ಹಾಕಕ್ಕೆ ಹೋಗಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ, ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡ್ಬೇಕು ಬೇಡ. ಗೆದ್ದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪುನರ್ಜನ್ಮ. ಅಭಿಮಾನಿಗಳೆಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರೂ ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡೋಂಗೇ ಇಲ್ಲ. ನಡೆದಾಗ ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತದೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕೆ. ಗೀತ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತದೆ. ಈ ಸತಿ ನಿವೇದಿತ ಒಂದು ಹಾಡಾಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ನೋಡ್ಕೊಂಡಿದ್ದೆ. ಆಮೇಲೆ ಭೀಮಣ್ಣ ಇವ್ರು ಬಂದಿದ್ದರು, ಮಧು ಬಂದಿದ್ದರು, ಆಲ್ಮೋಸ್ಟ್ ಪ್ರಶಾಂತ್ ಬಂದಿದ್ದರು. ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡು, ಅವಳು ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ದಿವಸನೂ ಡ್ಯಾಲಸ್ ವರ್ಕ್ ಮಾಡ್ತಿದ್ದು. 1 ತಿಂಗಳು ಕಂಪ್ಲೀಟಾಗಿ ಬಂದು ಅಲ್ಲಿದ್ದು ಕನ್ನಡಿಗರಿರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ, ಅದೆಲ್ಲ ಮರೆಯೋಕ್ಕೆ ಅಲ್ಲ. ಅದಕ್ಕೆ ಮತ್ತು ಯೂಎಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ನಾವು ಎಮೋಷ್ನಲ್ಲಾಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಹಳ್ಳೆ ಬ್ಯಾಡ್ದು ಇವತ್ತು ಸ್ಟ್ರಾಂಗಾಗಿರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣ್ತೀನಿ. ಇವರು ಭೀಮಣ್ಣ ಅಂತ ಗೊತ್ತು, ಶಿರ್ಸಿ MLA, ಇವ್ರ ತಾಯಿ ತಮ್ಮ ಅದ ಇವ್ರಂಕ ಹೇಳಿದರೆ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು. ಫುಲ್ ಫ್ಲೆಜ್ ಆ್ಯಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡ್ಬೋದು. ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊರೇ ನಾನು ಬೆಳೆಸ್ತಾ ಇರೋದು, ಇವತ್ತಿಂದ ಬೆಳೆಸ್ತಾ ಇರೋದು ಅಂತಲ್ಲ. ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ದಿದ್ದಿಲ್ಲ, ಯಾವಾಗಿದ್ರೂ ನನ್ನ ಅದೇ ಥರ ಹೂಲೇ ಬೆಳೆಸ್ತಿದ್ದಾರೆ. ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದರೆ ಅವ್ರ ಪ್ರೀತಿ, ಅವ್ರ ಕಾಳಜಿ ಇದೆಯಲ್ಲ, ಏನಾಗಿದೆ ಪ್ರತಿಯೊಬ್ಬರಿಗೂ ಇದೆಯಲ್ಲ, ನನಗೆ ಅದು ಭಾಳ ಟಚ್ ಆಯಿತು. ಕಿಂಗ್ ವಿಲ್ ಬಿ ಆಲ್ವೇಸ್ ಬ್ಯಾಕ್. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ಜನಕ್ಕೆ. ನಾನು ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ, ಇದನ್ನು ಆಗೋಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡಿದ್ವು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್
20 ಅವರ್ಸ್ 21 ಅವರ್ಸ್ ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತಿಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀಸನ್ಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾರೆ. ಅದಾದಮೇಲೆ ಆಯಿತು, ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು, 6 ಅವರ್ಸ್. ಇವ್ರಿಗೂ ಟೆನ್ಷನ್ನು, ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ವಿ ಅಷ್ಟೇ. ಯಾಕೆ ನಾವು ಅನಸ್ತೀಸಿಯಾ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ್ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದಮೇಲೆ ಸೆಕೆಂಡ್ ಡೇನೇ ನಾವು ವಾಕಿಂಗ್ ಶುರು ಮಾಡಿದೆ. ಅದಾದಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬಾಗಿ ಹೋಯಿತು. ಅಂದರೆ ಎಲ್ಲರದ್ದು ಏನಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿಗಳ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರೂ ಏನು ಅದು ಹಾಕಕ್ಕೆ ಹೋಗಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ, ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡಬೇಕು? ಬೇಡ. ಯುದ್ಧವನ್ನ ಗೆದ್ದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪುನರ್ಜನ್ಮ. ಅಭಿಮಾನಿಗಳೆಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರೂ ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡೋಂಗೇ ಇಲ್ಲ. ನಡೆದಾಗ ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತದೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕೆ. ಗೀತ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತದೆ. ಈ ಸತಿ ನಿವೇದಿತ ಒಂದು ಹಾಡಾಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ. ಆಮೇಲೆ ಭೀಮಣ್ಣ ಇವ್ರು ಬಂದಿದ್ದರು, ಮಧು ಬಂದಿದ್ದರು, ಆಲ್ಮೋಸ್ಟ್ ಪ್ರಶಾಂತ್ ಕೂಡ ಬಂದಿದ್ದರು. ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡು, ಅವಳು ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ದಿವಸನೂ ಡ್ಯಾಲಸ್ ವರ್ಕ್ ಮಾಡ್ತಿದ್ದು. 1 ತಿಂಗಳು ಕಂಪ್ಲೀಟಾಗಿ ಬಂದು ಆಮೇಲೆ ಅಲ್ಲಿದ್ದು ಕನ್ನಡಿಗರಿರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ, ಅದೆಲ್ಲ ಮರೆಯೋಕ್ಕೆ ಅಲ್ಲ. ಅದಕ್ಕೆ ಮತ್ತು ಯೂಎಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ನಾವು ಎಮೋಷ್ನಲ್ಲಾಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಹಳ್ಳೆ ಬ್ಯಾಡ್ದು ಇವತ್ತು ಸ್ಟ್ರಾಂಗಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣ್ತೀನಿ. ಇವರು ಭೀಮಣ್ಣ ಅಂತ ಗೊತ್ತು, ಶಿರ್ಸಿ MLA, ಇವ್ರ ತಾಯಿ ತಮ್ಮ ಅದ ಇವ್ರಂಕ ಹೇಳಿದ್ರೆ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು. ಫುಲ್ ಫ್ಲೆಜ್ ಆ್ಯಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡ್ಬೋದು. ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊರೇ ನಾನು ಬೆಳೆಸ್ತಾ ಇರೋದು, ಇವತ್ತಿಂದ ಬೆಳೆಸ್ತಾ ಇರೋದು ಅಂತಲ್ಲ. ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ದಿದ್ದಿಲ್ಲ, ಯಾವಾಗಿದ್ರೂ ಅವ್ರು ನನ್ನ ಅದೇ ಥರ ಹೂಲೇ ಬೆಳೆಸ್ತಿದ್ದಾರೆ. ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದರೆ ಅವ್ರ ಪ್ರೀತಿ, ಅವರು